ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದು ಕನ್ನಡ ಲೋಕ್ಸ್ಗೆ ವೆಲ್ಕಮ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ನೋಡಿ ಇದೊಂದು ಆ್ಯರಿ ವರ್ಕ್ ಬ್ಲೌಸು, ವರ್ಕ್ ಮಾಡಿಸಿರೋಂಥ ಬ್ಲೌಸು. ಇದು ಸ್ಲೀವ್ಸ್ ಬಂದು ಈ ರೀತಿ ಪ್ಲೈನ್ ಇದೆ. ಇದಕ್ಕೆ ಸ್ಲೀವ್ಸಲ್ಲಿ ಈ ಥರ ಬುಟ್ಟ ಬುಟ್ಟ ಕೊಡಿಸಿದ್ದೀನಿ. ಹಾಗೆ ಬ್ಯಾಕ್ ಸೈಡ್ ನೋಡಿ, ಇಲ್ಲಿ ಡಿಸೈನ್ ಇತ್ತಲ್ವ ನೋಡಿ, ಇದು ಫ್ಲವರ್ದು ಡಿಸೈನ್ ಇತ್ತಲ್ವ ಎಡ್ಜಲ್ಲಿ, ಈ ಡಿಸೈನ್ನೇ ಹಾಕ್ಸಿದ್ದೀನಿ. ಸಿಂಪಲ್ಲಾಗಿರಲಿ ಅಂತ ಹೇಳಿದರು, ಹಾಗಾಗಿ ಈ ಥರ ಡಿಸೈನ್ನ ಮಾಡಿಸಿದ್ದೀನಿ. ಸೀರೆ ಬಂದು ಈ ಥರ ಪೀಚ್ ಕಲರ್ ಇದೆ, ಹಾಗಾಗಿ ಈ ಥರ ಕಲರಲ್ಲಿ ವರ್ಕ್ನ ಮಾಡಿಸಿದ್ದೀನಿ. ಬ್ಲೌಸ್ ಬಂದು ಪರ್ಪಲ್ ಕಲರ್ ಇದೆ, ನೋಡ್ತಾ ಇರ್ಬೋದು ನೀವು. ತುಂಬಾ ಚೆನ್ನಾಗಿ ಬಂದಿದೆ ಇದು ಬ್ಲೌಸು. ಫಿನಿಶಿಂಗ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ವರ್ಕಿಂದೆಲ್ಲ ಕೂಡ ಅಷ್ಟೇ. ಈ ಎಡ್ಜ್ ಏನಿದೆ ನೋಡಿ, ಎಷ್ಟು ನೀಟಾಗಿ ಕಾಣ್ತಾ ಇದೆ ಡಿಸೈನ್ ಎಲ್ಲ. ಈ ರೀತಿ ಬ್ಲೌಸ್ನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ಫುಲ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಸ್ಕಿಪ್ ಮಾಡಿದೆ ಕೊನೆವರೆಗೂ ವಿಡಿಯೋ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಡಿ, ಫ್ರಂಟಲ್ಲಿ ಈ ರೀತಿ ಬಂದಿದೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಸೈಡ್ ಬಂದು ಈ ರೀತಿ ಪೈಪಿಂಗ್ನ ಕೊಟ್ಟಿದ್ದೀನಿ. ಒಂದು ಸೈಡ್ ಆ ಥರ ಬಂದಿದೆ, ಇನ್ನೊಂದು ಸೈಡು ಪೈಪಿಂಗ್ನ ಕೊಟ್ಟಿದ್ದೀನಿ. ಸೆರಗು ಸೈಡ್ ನಮಗೇನು ವರ್ಕ್ ಬೇಕಾಗಲ್ಲ ಅಲ್ವಾ, ಕವರ್ ಆಗುತ್ತೆ ಸೆರಗಲ್ಲಿ, ಹಾಗಾಗಿ ಇದಕ್ಕೆ ಪೈಪಿಂಗ್ನ ಕೊಟ್ಟಿದ್ದೀನಿ. ಹಾಗೆ ಬ್ಲೌಸ್ ಕೂಡ ಅಷ್ಟೇ ತುಂಬಾ ನೀಟಾಗಿ ಫಿನಿಶಿಂಗ್ ಎಲ್ಲ ಬಂದಿದೆ. ಸ್ಲೀವ್ಸ್ಗೆ ನೋಡಿ ಬಾರ್ಡರ್ ಇರೋದ್ರಿಂದ ಇದಿಷ್ಟೇ ಡಿಸೈನ್ ಮಾಡಿಸಿರೋದು. ತುಂಬಾ ಹೈಲೈಟಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಬಾರ್ಡರ್ ಮೇಲೆ ವರ್ಕ್ ಮಾಡಿಸಿದಷ್ಟು ಲುಕ್ ಬರೋದಿಲ್ಲ ಅಂತ ಬಾರ್ಡರ್ ಹಾಗೆ ಕೊಟ್ಬಿಟ್ಟು ಇಲ್ಲಿ ಮಾತ್ರ ಒಂದೊಂದು ಫ್ಲವರ್ಸ್ನ ಹಾಕ್ಸಿದ್ದೀನಿ. ಈ ಥರ ಬ್ಲೌಸ್ನ ಯಾವ ರೀತಿ ಸ್ಟಿಚ್ ಮಾಡೋದು, ಇದನ್ನು ಯಾವ ರೀತಿ ಫಿನಿಶಿಂಗ್ ಕೊಡೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಫುಲ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಹಾಗೆ ನೋಡಿ, ಡೋರಿ ಕೂಡ ನೋಡಿ ಎಷ್ಟು ಸಣ್ಣದಾಗಿ ಡೋರಿನ ಮಾಡಿದ್ದೀನಿ. ಈ ಥರ ವೀಡಿಯೋಸ್ ಎಲ್ಲ ಬೇಕು ಅಂದರೆ ನನ್ನ ಚಾನಲಲ್ಲಿ ನಿಮಗೆ ಸಿಗುತ್ತೆ, ಒಂದ್ಸರಿ ವಿಸಿಟ್ ಮಾಡಿ ನೋಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಬಂದಿದೆ ಇದು ವರ್ಕು. ಇದು ನೀಟಾಗಿ ಫಿನಿಶಿಂಗ್ ಬರಬೇಕು ಅಂದರೆ ಯಾವ ರೀತಿ ಸ್ಟಿಚ್ ಮಾಡಬೇಕು, ಕೆಲವೊಬ್ರಿಗೆ ಬರೋದಿಲ್ಲ. ಈ ಥರ ಆ್ಯರಿ ವರ್ಕ್ ಬ್ಲೌಸ್ನ ಹೊಲಿಯೋಕ್ಕೆ ಹೋಗೋದಿಲ್ಲ ಕೆಲವೊಬ್ಬರು, ಬಟ್ ನೀಟಾಗಿ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ನಾನು ಹೇಳೋ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿ ನೋಡಿ. ಮೊದಲು ನಾವು ಈ ಟೆನ್ಷನ್ ಇರುತ್ತಲ್ವ ಅದನ್ನು ನೋಡಿ, ಈ ಥರ ಒನ್ ಸೈಡ್ ಇರುತ್ತಲ್ಲ ಅಲ್ಪಟ್ಟು, ಇದು ಈ ಥರ ಒನ್ ಸೈಡ್ ಇರೋದನ್ನ ತೊಗೋಬೇಕು ನೋಡಿ. ನಾರ್ಮಲಾಗೆಲ್ಲ ಮಿಷಿನಲ್ಲಿ ಈ ಥರ ಎರಡು ಸೈಡ್ ಇರುತ್ತೆ, ಬಟ್ ಈ ಥರ ಬ್ಲೌಸ್ನ ನಾವು ಸ್ಟಿಚ್ ಮಾಡಬೇಕು ಅಂದಾಗ ನೋಡಿ ಈ ಥರ ಒನ್ ಸೈಡ್ ಇರೋದು ತೊಗೋಬೇಕಾಗುತ್ತೆ. ಇದು ಬಂದು ಲೆಫ್ಟ್ ಸೈಡ್ ಇದೆ ನೋಡಿ, ಸಾರಿ ರೈಟ್ ಸೈಡ್ ಇದೆ. ನೀವು ಲೆಫ್ಟು ಬರುತ್ತೆ ರೈಟು ಬರುತ್ತೆ, ಯಾವ ಸೈಡ್ ಬೇಕು ಅಂದರೆ ಆ ಸೈಡ್ ತೊಗೋಬೋದು. ಇದು ನೋಡಿ ಒನ್ ಸೈಡ್ ಮಾತ್ರ ಇರುತ್ತೆ ಇದು ಟೆನ್ಷನ್ನು, ಎರಡು ಸೈಡ್ ಇರೋದಿಲ್ಲ. ಈ ಥರದನ್ನ ತೊಗೋಬೇಕಾಗುತ್ತೆ. ನೋಡಿ, ಇದು ಟೆನ್ಷನ್ ಏನಿದೆಯಲ್ವ ಇದನ್ನು ಇಲ್ಲಿಗೆ ಮೊದಲು ಫಿಕ್ಸ್ ಮಾಡ್ಕೋಬೇಕು. ಈ ಥರ ಒಂದು ಸ್ಕ್ರೂ ಡ್ರೈವರ್ನ ತೊಗೊಂಡು ಇದು ಸ್ಕ್ರೂ ಏನಿರುತ್ತಲ್ವ ಇದನ್ನು ಲೂಸ್ ಮಾಡ್ಕೋಬೇಕು. ಲೂಸ್ ಮಾಡಿಕೊಂಡ್ರೆ ಇದನ್ನು ರಿಮೂವ್ ಮಾಡಿ ಮತ್ತು ಅದೇ ಜಾಗಕ್ಕೆ ಇದನ್ನು ಫಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಫಿಕ್ಸ್ ಮಾಡಿಬಿಟ್ಟು ಟೈಟಾಗಿ ಫಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಇದು ಫಿಕ್ಸ್ ಆದಮೇಲೆ ನೋಡಿ, ಇದು ಕಟ್ಟಿಂಗ್ ಎಲ್ಲ ಆಗಿದೆ ಆಲ್ರೆಡಿ. ಬ್ಲೌಸ್ದು ಪೀಸ್ ಏನಿದೆ ಅಲ್ವಾ ಇದು ನೀಟಾಗಿ ಕಟ್ಟಿಂಗ್ ಎಲ್ಲ ಆಗಿದೆ. ಇದಕ್ಕೆ ಲೈನಿಂಗ್ ಪಾರ್ಟ್ ನೋಡಿ, ಈ ರೀತಿ ಲೈನಿಂಗ್ ಪಾರ್ಟ್ನ ಮೇಲ್ಭಾಗ ಹಾಕ್ಕೋಬೇಕು. ಹಾಕ್ಕೊಂಡು ಸೆಂಟರ್ ಪಾಯಿಂಟ್ಗೆ ಮೊದಲು ಒಂದು ಹೊಲಿಗೆನ ಹಾಕ್ಕೊಳ್ಳೋಣ. ನೋಡಿ, ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು ನೀಟಾಗಿ, ಕಟ್ ಮಾಡ್ಕೊಂಡಿದ್ದೀನಿ ನೋಡಿ, ಇಲ್ಲಿಗೆ ಬರಬೇಕು ನಮಗೆ ಹೊಲಿಗೆ ಅದು. ಹಾಗಾಗಿ ಮೊದಲು ಸೆಂಟರ್ ಪಾಯಿಂಟ್ನ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ನೀಟಾಗಿ ನೋಡಿಕೊಂಡು ಮೊದಲು ಸೆಂಟರ್ಗೆ ಒಂದು ಹೊಲಿಗೆನ ಹಾಕ್ಕೊಳ್ಳಿ. ಈ ರೀತಿ ಸೆಂಟರ್ಗೊಂದು ಹೊಲಿಗೆ ಹಾಕ್ಕೊಂಡಿದ್ದಾದಮೇಲೆ ಇದು ವರ್ಕ್ ಇರುತ್ತಲ್ಲ, ವರ್ಕು ನೀಟಾಗಿ ಬರಬೇಕು. ಆ ರೀತಿ ಸ್ಟಿಚಸ್ನ ಹಾಕ್ಕೊಂಡು ಬನ್ನಿ. ವರ್ಕ್ ಏನಿದೆಯಲ್ಲ ವರ್ಕ್ಗೆ ನೀಟಾಗಿ ಬರೋ ರೀತಿ ಪಕ್ಕದಲ್ಲೇ ಒಂದು ಸ್ಟಿಚಸ್ನ ಹಾಕ್ಕೊಂಡು ಬರಬೇಕು. ನೋಡಿ, ಕರೆಕ್ಟಾಗಿ ಅಲ್ಲಿಗೆ ಹೊಲಿಗೆ ಬರ್ತದೆ. ನಾವು ಕಟ್ಟಿಂಗ್ನ ನೀಟಾಗಿ ಮೆಜರ್ಮೆಂಟ್ಗೆ ಮಾಡ್ಕೊಂಡಿದ್ರೆ ಇದು ನೀಟಾಗಿ ಬರುತ್ತೆ. ನಿಮಗೆ ಇದು ಬ್ರಾಡ್ ಜಾಸ್ತಿ ಇತ್ತು ವರ್ಕು ಅಂದಾಗ ಏನು ಮಾಡಬೇಕು ಅಂದರೆ ಮೊದಲು ನೋಡಿ, ಇಲ್ಲಿ ಒಂದು ಸ್ವಲ್ಪ ಹಿಂಗೆ ಎಷ್ಟು ಬ್ರಾಡ್ ಇದೆ ಅಂತ ನೋಡಿಕೊಂಡು ಅದನ್ನು ಅಷ್ಟನ್ನು ಸ್ಟಿಚ್ ಮಾಡ್ಕೋಬೇಕು. ಆಮೇಲೆ ನಮ್ಮದು ಮೆಜರ್ಮೆಂಟ್ ಬ್ಲೌಸ್ಗೆ ಎಷ್ಟು ಕರೆಕ್ಟಾಗಿ ಬರೋ ರೀತಿ ಮಾಡಿಕೊಂಡು ನಾವು ಆದಮೇಲೆ ಸ್ಟಿಚ್ ಮಾಡಬೇಕಾಗುತ್ತೆ.
ಇನ್ನೊಂದು ಹೊಲಿಗೆ ಹಾಕ್ಕೊತಾ ಇದ್ದೀನಿ. ಈ ಹೊಲಿಗೆ ಆಪ್ಷನಲ್ ಬೇಕು ಅಂದರೆ ನೀವು ಹಾಕೋಬೋದು, ಇಲ್ಲ ಅಂದರೆ ಬೇಡ. ನೀಟಾಗಿ ಫಿನಿಶಿಂಗ್ ಬರಲಿ ಅನ್ನೋ ಕಾರಣಕ್ಕೆ ಈ ಹೊಲಿಗೆನ ನಾನು ಹಾಕ್ಕೊತಾ ಇದ್ದೀನಿ. ನೋಡಿ ಈ ಟೆನ್ಷನ್ ಈ ಕಡೆ ಇರುತ್ತೆ, ಈ ಕಡೆ ಏನೂ ಇರೋದಿಲ್ಲ ಅಲ್ವಾ, ಹಾಗಾಗಿ ನೀಟಾಗಿ ಬೀಡ್ಸು ಅದೆಲ್ಲನೂ ಕವರ್ ಆಗುತ್ತೆ. ಈ ಥರ ನೀಟಾಗಿ ಹೇಳ್ಕೊಂಡು ನೀಟಾಗಿ ಒಂದು ಹೊಲಿಗೆ ಹಾಕೋಬೇಕು. ನೋಡಿ ಈ ಥರ ಬಂದಿದೆ. ಕರೆಕ್ಟಾಗಿ ಅದೇನು ವರ್ಕ್ ಇದೆಯಲ್ಲ ವರ್ಕು ಕರೆಕ್ಟಾಗಿ ನೋಡಿ ಹೊಲಿಗೆ ಬಂದಿದೆ. ನೆಕ್ಸ್ಟ್ ಈಗ ಸೆಂಟರ್ ಪಾರ್ಟ್ ಏನಿದೆಯಲ್ಲ ಇದು ಮಧ್ಯ ಡೀಪ್ತು ಇದನ್ನೆಲ್ಲ ಈ ರೀತಿ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಇಲ್ಲಿ ಸ್ವಲ್ಪ ಈ ರೀತಿ ಒಂದೊಂದು ಟಕ್ಸ್ನ ಹಾಕೋಬೇಕಾಗುತ್ತೆ. ಈ ರೀತಿ ಮಧ್ಯ ಮಧ್ಯ ಒಂದೊಂದು ಟಕ್ಸ್ನ ಹಾಕ್ಕೊಳ್ಳಿ. ಈ ಥರ ಮಾಡೋದ್ರಿಂದ ನಿಮಗೆ ಬ್ಯಾಕ್ ಸೈಡು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದಾದಮೇಲೆ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಲೈನಿಂಗ್ ಪೀಸ್ ಇರುತ್ತಲ್ಲ, ಇದು ಲೈನಿಂಗ್ ಪೀಸ್ ಒಂದನ್ನ ಈ ರೀತಿ ಓಪನ್ ಮಾಡಿಕೊಂಡು ನೋಡಿ ಲೈನಿಂಗ್ ಮೇಲೆ ಹೊಲಿಗೆ ಬರಬೇಕು. ಈ ರೀತಿ ಒಂದು ಹೊಲಿಗೆನ ಹಾಕ್ಕೊಳ್ಳಿ. ಲೈನಿಂಗ್ ಪೀಸ್ ಏನಿರುತ್ತಲ್ವ ಆ ಲೈನಿಂಗ್ ಪೀಸ್ ಮೇಲೆ ಒಂದು ಹೊಲಿಗೆನ ಹಾಕ್ಕೊಳ್ಳಿ. ನೋಡಿ ಇದಾಯ್ತಲ್ವಾ. ಇದಾದಮೇಲೆ ನೆಕ್ಸ್ಟ್ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಈ ವರ್ಕ್ ಇರುತ್ತಲ್ವ ವರ್ಕ್ ಹತ್ರ ಈ ಕಡೆ ಸೈಡ್ ನೋಡಿ ಫಸ್ಟು ಬೀಡ್ ಎಲ್ಲ ಕೊಟ್ಟಿದ್ದಾರಲ್ವ, ಈ ಥರ ಬೀಡ್ ಆದಮೇಲೆ ಪಕ್ಕದಲ್ಲಿ ನೆಕ್ಸ್ಟ್ ಈ ಏನು ಬೀಡ್ದು ಲೇಯರ್ ಇದೆಯಲ್ವ ಇದ್ರ ಪಕ್ಕದಲ್ಲಿ ಒಂದು ಹೊಲಿಗೆನ ಹಾಕ್ಬೋದು. ಈ ರೀತಿ ನೀಟಾಗಿ ಮಾಡ್ಕೋಬೇಕು. ನಾವು ಫಿನಿಶಿಂಗ್ ನೀಟಾಗಿ ಬರಬೇಕು ಅಂದರೆ ನಾವು ಸ್ಟಿಚಿಂಗ್ ಮಾಡುವಾಗ ನೀಟಾಗಿ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂತು ಅಂತ ನೀವೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಬಂದಿದೆ ಫಿನಿಶಿಂಗ್ ಅಂತ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.